ಎಲಿವೇಶನ್ ಲೈಕ್ ಯಾವ ತರ ಪ್ಲಾನ್ ಮಾಡಿರಾ? This is also completely sliding with mesh L-shaped kitchen counter. It's like a concealed door which is for the toilet. Bharat, and this here, from here you can sit and have a view to the outside space. The master bedroom bandide. So if you come here, we have a pendant light. So this is the bed spacing here. So we have an enclosed walk-in closet. Oh, illo ide gottaagilla actually. We have introduced the bathtub. We have one bed ಕಿಡ್ಸ್ space. ಬೆಡ್ರೂಮ್ ಕೂಡ ತುಂಬಾ ದೊಡ್ಡದಾಗಿದೆ, ಎಲ್ಲೂ ಸ್ಪೇಸ್ ವೇಸ್ಟ್ ಆಗಿಲ್ಲ. ಈ ಸ್ಕೈಲೈಟ್ ಕೂಡ ನಿಮಗೆ ಮನೆ ಕೆಳಗ್ ತನಕನೂ ಬೆಳಕು ಬರುತ್ತೆ. ಈ ಸ್ಪೇಸ್ ಗೋ ಬಾಲ್ಕನಿ ಕೊಟ್ಟಿದ್ದೀವಿ. ಸೊ ಇಲ್ಲೂ ಒಂದು ಬಾಲ್ಕನಿ. Yes, this serves entirely as a bar counter space. ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತಾ ನಿಮ್ಮ ಪ್ಯಾಕೇಜ್ ಅಲ್ಲಿ? ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಕನ್ಸ್ಟ್ರಕ್ಷನ್ ಮಾಡಿರುವಂಥ ಪ್ರಾಪರ್ಟಿ ತೋರಿಸ್ತಾ ಇದ್ದೀನಿ. ಈ ಲೊಕೇಶನ್ ಬಂದ್ಬಿಟ್ಟು ನಮ್ಮ ಬೆಂಗಳೂರು ಎಲೆಕ್ಟ್ರಾನಿಕ್ಸ್ ಫೇಸ್ 2 ಅಲ್ಲಿ ಬರುತ್ತೆ. ಸೊ ಇದು ಅಕ್ಕಪಕ್ಕ ನೋಡ್ತಿರ್ಬೋದು, ಒಂದು ಗೇಟೆಡ್ ಕಮ್ಯುನಿಟಿ ಆ್ಯಕ್ಚುಲಿ. ಇದು ಬಂದ್ಬಿಟ್ಟು 30-50 ಕಾರ್ನರ್ ಸೈಡು. ಈ ಪ್ರಾಜೆಕ್ಟ್ ನೋಡ್ತಿರ್ಬೋದು, ನಾವು ಬ್ಯೂಟಿಫುಲ್ ಆಗಿದೆ ಅಂದರೆ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದವ್ರು ಬಂದ್ಬಿಟ್ಟು ಲಾಂಗಿಟ್ಯೂಡ್ ಕನ್ಸ್ಟ್ರಕ್ಷನ್ಸ್ ಅಂತ. ಇವ್ರ ಕಂಪನಿದು ಪ್ರೀವಿಯಸ್ ಪ್ರಾಜೆಕ್ಟ್ಸ್ ಕೂಡ ಒಂದು ಮಾಡಿದ್ವಿ. ಇವ್ರ ಸ್ಪೆಷಾಲಿಟೀಸ್ ಏನಂದರೆ ರೆಡ್ ಬ್ರಿಕ್ಕಲ್ಲೇ ಕನ್ಸ್ಟ್ರಕ್ಟ್ ಮಾಡೋದು. ರೆಡ್ ಬ್ರಿಕಲ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇವ್ರು ಬಂದ್ಬಿಟ್ಟು 2 ಪ್ಯಾಕೇಜ್ ಬರುತ್ತೆ, ಒಂದು ಪ್ರೀಮಿಯಮ್, ಇನ್ನೊಂದು ಅಲ್ಟಿಮೇಟ್ ಅಂತ. ಓಕೆ, ಸೊ ನಮ್ಮನ್ನೇ ನೋಡ್ತಿರ್ಬೋದು, ದಿವ್ಯಾ ಅಂತ ಇದ್ದಾರೆ. ಇವರು ಆಕ್ಚುಲಿ ಬಂದ್ಬಿಟ್ಟು ಆರ್ಕಿಟೆಕ್ಟ್, ಲಾಂಗಿಟ್ಯೂಡ್ ಕನ್ಸ್ಟ್ರಕ್ಷನ್ ಕಂಪನಿ ಕಡೆಯಿಂದ. ನಮಸ್ತೆ ಮೇಡಮ್. ಸೊ ಏನಂದ್ರೆ ಯೂಶಲಿ ಏನಾದ್ರು ಪ್ಲಾಟ್ಸು ಸೈಟ್ಸ್ ಎಲ್ಲ ಇದ್ರೆ ನೀವು ಬ್ಯೂಟಿಫುಲ್ ಆಗಿ ಈ ಥರ ಒಂದು ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ಕೊಡ್ತೀರಾ. ಸೊ ಅದೇ ಥರನೇ ಇವತ್ತು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ಗೇಟೆಡ್ ಕಮ್ಯುನಿಟಿ, ಒಂದು ಖಾಲಿ ಎಂಟಿ ಪ್ಲಾಟಲ್ಲಿ ಈ ಥರ ಒಂದು ಬ್ಯೂಟಿಫುಲ್ ಆಗಿ ಮಾಡಿದ್ದೀರಾ. ಸೊ ನಿಮ್ಮ ಈ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲಲ್ಲಿ ತುಂಬಾ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದಿರ್ತಾರೆ. ಲಾಸ್ಟ್ ಟೈಮ್ ವೀಡಿಯೋಸ್ ಕೂಡ ನಿಮ್ಮದು ಮಾಡಿರ್ತೀವಿ. ಲಾಂಗಿಟ್ಯೂಡ್ ಕನ್ಸ್ಟ್ರಕ್ಷನ್ ಕಂಪನಿ ಸ್ಪೆಷಾಲಿಟಿ ಏನು, ಯಾವಾಗ ಸ್ಟಾರ್ಟ್ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳ್ಬಿಡಿ. Construction 20 years in the market alide. So this is a Bangalore based company. We are also there in Chennai. So Bangalore and Chennai both kade we operate. ಓಕೆ, ಸೊ ಪ್ಯಾಕೇಜ್ ಚೂಸ್ ಮಾಡಿ ಅದರಲ್ಲಿ ಅವರೇ ಕಸ್ಟಮೈಸ್ ಮಾಡ್ಕೊಂಡು. ಓಕೆ, ಇದು ನೋಡ್ತಿರ್ಬೋದು ಆ್ಯಕ್ಚುಲಿ ಕಾರ್ನರ್ ಸೈಡ್ ಬರುತ್ತಲ್ಲ ಮ್ಯಾಮ್. ಎಷ್ಟು ಪ್ಲಾಟ್ ಸೈಜ್ ಏನು ಬರುತ್ತೆ, ಆಮೇಲೆ ಕನ್ಸ್ಟ್ರಕ್ಷನ್ ಎಷ್ಟು ಸ್ಕ್ವೇರ್ ಫೀಟಲ್ಲಿ ಇದು ಮಾಡಿ? Plot size ಬಂದು 30-50 ಕಾರ್ನರ್ ಪ್ಲಾಟ್ ಬರುತ್ತೆ. ಸೊ ಸೌತ್ ಅಂಡ್ ವೆಸ್ಟ್ ಇಸ್ ದ ಕಾರ್ನರ್ ಕೇಸ್. And this is 30-50 ಮತ್ತೆ ಆಲ್ ಬೋತ್ ದ ಸೈಡ್ಸ್ ಲೆಫ್ಟ್ ಅಂಡ್ ದ ಬ್ಯಾಕ್ 1.5 ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಫ್ರಂಟ್ ಅಲ್ಲಿ ಮತ್ತೆ ಬೋತ್ ಫ್ರಂಟ್ ಸೈಡ್ 5 feet ಸೆಟ್ ಬ್ಯಾಕ್. ಇನ್ಕಾರ್ಪೊರೇಟ್ ದ ಗಾರ್ಡನ್ ಮತ್ತೆ ಆಲ್ ಆಫ್ ದ ಗ್ರೀನ್ ಸ್ಪೇಸಸ್ ಕನೆಕ್ಷನ್ ಇದೆ ಅಂತ. ಸೊ ಫ್ರಂಟ್ ಸ್ಪೇಸಸ್ ಸೆಟ್ ಬ್ಯಾಕ್ ಜಾಸ್ತಿ ಇದೆ. ಸೊ ಇವಾಗ ಎಲಿವೇಶನ್ ನೋಡ್ತಿರ್ಬೋದು. ಎಲಿವೇಶನ್ ಲೈಕ್ ಯಾವ ಥರ ಪ್ಲಾನ್ ಮಾಡಿರಾ? ಸೊ ಯೂಶಲಿ ಏನಂದರೆ ಒಂದು ಎಲಿವೇಶನ್ ಒಂದು ಮನೆ ಮಾಡಬೇಕಾದ್ರೆ ಇದಕ್ಕೆ ಮುಂಚೆ ಒಂದು 3D ಡಿಸೈನ್ಸ್ ಅದೆಲ್ಲ ಮಾಡಿರ್ತೀರಾ. ಸೊ ಎಕ್ಸಾಕ್ಟ್ಲಿ ಅದೇ ಥರ ಮ್ಯಾಚ್ ಮಾಡಿರಾ ಅಥವಾ ಹೇಗೆ ಅಂತ? ಸೊ ಮೊನ್ನೆ ತಾನೇ ರೀಸೆಂಟಾಗಿ ಗೃಹ ಪ್ರವೇಶ ಆಯಿತು. ಗೃಹ ಪ್ರವೇಶ ಆದಾಗ ಅವರು ಫಸ್ಟ್ ನಮ್ಗೆ ಹೇಳಿದ್ದೆ, ಅದು ನಂಗೆ ತುಂಬ ಖುಷಿ ಆಗ್ತದೆ. ಸ್ಯಾಟಿಸ್ಫ್ಯಾಕ್ಷನ್ ಏನಂದರೆ ಪಿನ್ ಟು ಪಿನ್ ಡೀಟೇಲ್ ಸೇಮ್ ಡಿಸೈನ್ ಎಕ್ಸಿಕ್ಯೂಷನ್ ಆಗಿದೆ ಅಂತ. ಸಿನ್ಸ್ ಇಟ್ ವಾಸ್ ಕಾರ್ನರ್ ಪ್ಲಾಟ್, ನಾವು ಬೋತ್ ಸೈಡ್ಸ್ ಫೋಕಸ್ ಮಾಡಿದ್ದೀವಿ, ಬೋತ್ ಸೈಡ್ಸ್ ಅಪೀಲ್ ಆಗೋ ಥರನೇ ಮಾಡಿದ್ದೀವಿ. ಆ್ಯಂಡ್ ವಾಟ್ ಟೋನ್ಸ್ ವಿ ಹ್ಯಾವ್ ಯೂಸ್ಡ್ ಇಸ್ ಆಲ್ ಬ್ರೌನ್, ಬೇಜ್ ಆ್ಯಂಡ್ ವೈಟ್. ಸೊ ಈ ವಾರ್ಮ್ ಟೋನ್ಸ್ ಎಂಟೈರ್ ದಿ ಹೌಸ್ ವಿ ಹ್ಯಾವ್ ಕ್ಯಾರಿಡ್ ಔಟ್ ಟುಗೆದರ್ ಸೊ ದಟ್ ದ ಮೂಡ್ ಆಫ್ ದ ಸ್ಪೇಸ್ ಎನ್ಹ್ಯಾನ್ಸಸ್ ಇನ್ ದ ಎಂಟೈರ್ ಸ್ಪೇಸ್. ಓಕೆ, ಸೊ ಎಲಿವೇಶನಲ್ಲಿ ಲೈಕ್ ಏನೇನು ಎಲ್ಲ ಪ್ಲಾನ್ ಮಾಡಿರಾ ಅದ್ರ ಬಗ್ಗೆ ಹೇಳಿ. ಓಕೆ, ಸೊ ಇಲ್ಲಿ ನೋಡ್ತಾ ಬಂದರೆ ನಮ್ಮ ಫ್ರಂಟ್ ಇದು ಸೌತ್ ಸೈಡಿಂಗ್ ಬರುತ್ತೆ. ಸೊ ವಿ ಹ್ಯಾವ್ ಯೂಸ್ಡ್ ಸ್ಟೋನ್ ಕ್ಲಾಡಿಂಗ್ ಆ್ಯಂಡ್ HPL ಕ್ಲಾಡಿಂಗ್. ಸೊ ಕಾಂಬಿನೇಷನ್ ಆಫ್ ಸ್ಟೋನ್ ಆ್ಯಂಡ್ HPL ಕ್ಲಾಡಿಂಗ್ ಇಸ್ ವಾಟ್ ವಿ ಹ್ಯಾವ್ ಗಾನ್ ಟು. ಆ್ಯಂಡ್ ಆಲ್ಸೋ ಪಾರ್ಟ್ ಆಫ್, ಸೊ ಸಿನ್ಸ್ ಐ ಟೋಲ್ಡ್ ಬೇಜ್ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಸಟಲ್ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ CNC cutting and the HPL cladding which is there in the ground floor and the first floor. And this particular mass we have projected out for 5 feet so that it gives us a best outside and it makes it feel like a corner enhanced plot. ಸೂಪರ್. ಸೊ ಇಲ್ಲೂ ಸ್ಪೇಸ್ ಬಿಟ್ಟಿದ್ದೀರಾ, ಇಲ್ಲಿ ಕೂಡ ನಾವು ಡಿಸೈನ್ಸ್ ಮಾಡಿದ್ದೀರಾ. ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತಾ ನಿಮ್ಮ ಪ್ಯಾಕೇಜಲ್ಲಿ ಅಥವಾ ಹೇಗೆ? Yes, right from the ground stage ಇಂದ ನಮ್ಗೆ ಏನು ಇವಾಗ ಕ್ಲಿಂಕ್ ಬಂದು ಏನು ಹ್ಯಾಂಗ್ ಬಂದಿದೆಯಲ್ಲ, everything else is included also. And what we say is a community basic facility ಏನು ಕೊಟ್ಟಿದ್ದಾರೆ ಅಂದರೆ they had a good platform space for greenery. So we wanted to integrate that with our built space also. So with the setbacks we have tried to play around and get the green connect to the house. ಓಕೆ, ಸೂಪರ್. ಸೊ ಸೆಟ್ ಬ್ಯಾಕ್ ಎಲ್ಲ ಕ್ಲೀನ್ ಆಗಿ ಬಿಟ್ಟಿದ್ದೀರಾ. ಇದು ಲೈಕ್ ಗ್ರಾನೈಟ್ ಬರುತ್ತಾ? ಗ್ರಾನೈಟ್ ಬರುತ್ತೆ. Granite is what we have used. So ಒಳಗಡೆ ಬಂದರೆ ಪಾರ್ಕಿಂಗಿಗೆ we have the
puff finished type, so that even though we park the car, scratches ಆ ಥರ ಏನೂ ಬರಲ್ಲ. The quality is top notch here. Whatever material we have selected and ಓಕೆ, ಸೊ ಇಲ್ಲಿ ಆಲ್ಮೋಸ್ಟ್ ಒಂದು SUV ಪಾರ್ಕ್ ಮಾಡ್ಬೋದು, 2 ಚಿಕ್ಕ ಕಾರ್ಸ್ ಕೂಡ ಪಾರ್ಕ್ ಮಾಡ್ಬೋದು, ಬೈಕ್ಸ್ ಕೂಡ ಇದೆ. ಸೊ ಎಲೆಕ್ಟ್ರಿಕ್ ಗಾಡಿಗೆ ಫೆಸಿಲಿಟೀಸ್ ಅಂದರೆ ಇಲ್ಲಿ ಕೂಡ ಒಂದು ಸ್ವಿಚ್ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದೀರಾ. ಸೊ ಇದೆಲ್ಲ GM ಸ್ವಿಚಸ್ ಬರುತ್ತೆ, ಮತ್ತು ಇದು ಮೇನ್ ಯೂನಿಟ್ ಬರುತ್ತಾ, ಸಪ್ಲೈ ಮೇನ್ ಯೂನಿಟ್ ಬರುತ್ತೆ. ಸೊ ಇಲ್ಲಿ ಯಾವ ಥರ ಒಂದು ಡಿಸೈನ್ಸ್ ಪ್ಲಾನ್ ಮಾಡಿದ್ದೀರಾ? ಇಲ್ಲೂ ನೋಡ್ತಾ ಇರ್ಬೋದು, ನಾವು HPL cladding ಕವರ್ ಮಾಡಿದ್ವಿ. Okay. The ceiling lights for the spots. And then ಇಲ್ಲಿ ಮುಂದೆಗಡೆ ಬಂತು ಅಂದ್ರೆ near the gate we have left the MS thing. So on top of this glass ಬರುತ್ತೆ. So it's like Okay. From transition to semi open to open ಬರಲಿ ಅಂತ ಆ ಮೆಟೀರಿಯಲ್ ಅಲ್ಲೂ ಅದು ಕ್ಲಾರಿಟಿ. ಓಕೆ, ಇದು ರೀಸೆಂಟಾಗಿ ಗೃಹಪ್ರವೇಶ ಆಗಿರೋದು. ಓಕೆ, ಸೊ ಇಲ್ಲಿ ಬಂದರೆ ಇಲ್ಲಿ ಯಾವ ಥರ ಇದೆ? ಓಕೆ, ಇದು ಸಮ್ 4 feet ಆ ಥರ ಇದೆ. 4 ಆಲ್ಮೋಸ್ಟ್ 2.5 feet ಬರುತ್ತೆ. ಓಕೆ, ಇವಾಗ ಮನೆ ಎಂಟ್ರೆನ್ಸ್ ಹತ್ರನೂ ನೋಡೋಣ. ಮೇಡಮ್, ಇದೇನಕ್ಕೆ ಇದು ಸ್ವಲ್ಪ ಹೈಟ್ ಮಾಡಿರಾ ಅಂತ? ಲೆವೆಲ್ ಡಿಫೆನ್ಸ್ ಯೂಶಲಿ ಯಾಕೆ ಮಾಡ್ತೀವಿ ಅಂತಂದ್ರೆ ಮಳೆ ಬಿದ್ದಾಗ ಮತ್ತೆ ಇವಾಗ ನಾವು ಇಲ್ಲಿಂದ ಎಂಟ್ರೆನ್ಸ್ ಸ್ಪೇಸ್ ಸ್ಟಾರ್ಟ್ ಆಗುತ್ತೆ. ಸೊ ನಮಗೆ ಲೆವೆಲ್ ಡಿಫೆನ್ಸ್ ಇದ್ದಾಗ ಮಳೆ ಆದಷ್ಟು ಅವಾಯ್ಡ್ ಆಗುತ್ತೆ. ಸೊ ನೀರು ಒಳಗಡೆ ನುಗ್ಗೋದಾಗ್ಲಿ ಏನು ಮಾಡಲ್ಲ. ಸೊ ಗ್ರೌಂಡ್ ನ 0 ಕನ್ಸಿಡರ್ ಮಾಡಿದ್ರೆ ಪಾರ್ಕಿಂಗ್ 1.5 ಅಲ್ಲಿ ಇಟ್ಟಿದ್ದೀವಿ. ಇದು 2 feet ಹೈಟ್ ಅಲ್ಲಿ ಇಟ್ಟಿದ್ದೀವಿ. ಸೊ ದೇರ್ಸ್ ಅ ಗ್ರಾಜುಯಲ್ ಡಿಫರೆನ್ಸ್. ಸೊ ದೇರ್ಸ್ ನೋ ಹಾರ್ಮ್ ವೆನ್ ಫ್ಲಡ್ ಆದ್ರೂ ಏನು ತೊಂದರೆ ಆಗಲ್ಲ. ಪ್ರಾಬ್ಲಮ್ ಆಗುತ್ತೆ. ಸೊ ಸೆಟ್ ಬ್ಯಾಕ್ ಎಷ್ಟು ಬಂದಿದೆ? ಸೆಟ್ ಬ್ಯಾಕ್ ಬಂದು this side and back side 1.5 ಬಿಟ್ಟಿದ್ದೀವಿ. ಸೊ ಫ್ರಂಟ್ ಅಂಡ್ ಅದರ್ ಸೈಡ್ 5 feet ಬಿಟ್ಟಿದ್ದೀವಿ. 5 feet ಬಿಟ್ಟಿಲ್ಲ. ಸೊ ವಾಸ್ತು ಪ್ರಕಾರವಾಗಿ ಡೋರ್ ಫೇಸಿಂಗ್ ಇದೆಯಾ ಅಥವಾ ಹೇಗೆ? ವಾಸ್ತು ಕಂಪ್ಲೀಟ್ ಮನೆ ಡಿಸೈನ್ ಪೂರ್ತಿ ವಾಸ್ತು ಪ್ರಿನ್ಸಿಪಲ್ಸ್ ಇನ್ಕಾರ್ಪೊರೇಟ್ ಮಾಡ್ಕೊಂಡೇ ಮಾಡಿರೋದು. ಸೊ ನಾರ್ತ್ ಫೇಸಿಂಗ್ ಡೋರ್ ಇದೆ. ಸೊ ಇದು ಟೀಕ್ ಫಿನಿಶ್ ಆದ್ರೂ ಕ್ಲೈಂಟ್ ಡಿನ್ ವಾಂಟ್ ಆಲ್ ದಿ ಕಾರ್ವಿಂಗ್, ಅವರಿಗೆ ಮಾಡರ್ನ್ ಫಿನಿಶಸ್ ಬೇಕಿತ್ತು. ಸೊ ವಾಟ್ ಎವರ್ ಥೀಮ್ ಏನ್ ಯೂಸ್ ಮಾಡಿದ್ರು ರೈಟ್ ಫ್ರಮ್ ದ ಮೇನ್ ಡೋರ್ ಪೂಜಾ ಯೂನಿಟ್ ಎಲ್ಲ ಇಟ್ಸ್ ಸಿಂಪಲ್ ಸಟಲ್ ಅಂಡ್ ಮಾಡರ್ನ್ ಫಿನಿಶ್ ಲುಕ್ ಅಲ್ಲಿ ಬಂದಿದೆ. ಸೊ ಬನ್ನಿ ಒಳಗೋ. So okay, teakal ಮಾಡಿದ್ದಾರೆ with yeah, and the speciality is we have a number lock and a fingerprint sensor. So there's more security to the house. So entrance ಅಲ್ಲಿ ಬಂದ ತಕ್ಷಣ it's a foyer space with a good cove lighting in the above. And ಒಳಗಡೆ ಬಂತು ಅಂದ್ರೆ so you can see we have living space, dining space and kitchen. ಎಲ್ಲೋನು ನಮಗೆ walls ಅಡ್ಡ ಬರಲ್ಲ. So they wanted a full length house where there is no obstruction. So from dining also we have an sit out, from living also we have a sit out. So ಬಂದವ್ರಿಗೆ ಏನು like there's no much obstruction, entire thing is seamless. So this was the main concept which we had. ಟೋಟಲ್ ಇದು ಎಷ್ಟು ಡೈಮೆನ್ಷನ್ಸ್ ಬರ್ಬೋದು? ಸೊ ಇದು ಬಂದು ನಮಗೆ 15x12 ಬರುತ್ತೆ. ಸೊ ದಿಸ್ ಹಾಲ್ ಸ್ಪೇಸ್ ಬಂದು ಅಂಡ್ ದಿಸ್ ಇಸ್ ಅ ಟಿವಿ ಯೂನಿಟ್. ಸೊ ಹಿಯರ್ ಆಲ್ಸೋ ವಿ ಹ್ಯಾವ್ ಯೂಸ್ಡ್ ಲೈಕ್ ಅ ವಾರ್ಮ್ ಟೋನ್ ವಿತ್ ದ ವೈಟ್ ಫಿನಿಶ್ ಆಸ್ ವಿ ಟೋಲ್ಡ್ ಅರ್ಲಿಯರ್. ಸೊ ಹಿಯರ್ ದಿಸ್ ಇಸ್ ಲೈಕ್ ಅ ಪಫ್ ಶೀಟ್. ಇಟ್ ಗಿವ್ಸ್ ಆಲ್ಮೋಸ್ಟ್ ಲೈಕ್ ಅ ಸ್ಟೋನ್ ಫಿನಿಶ್ ಅಂಡ್ ದೆನ್ ವಿಚ್ ವಿ ಹ್ಯಾವ್ ಪಾಲಿಶ್ಡ್ ಆನ್ ಟಾಪ್ ಆಫ್ ದ್ಯಾಟ್. ಅಂಡ್ ಕಾಂಬಿನೇಷನ್ ಆಫ್ ವೈಟ್, ಬೇಜ್ ಅಂಡ್ ಬ್ಲ್ಯಾಕ್ ಇಸ್ ವಾಟ್ ವಿ ಹ್ಯಾವ್ ಯೂಸ್ಡ್ ಹಿಯರ್. ಅಂಡ್ ಆಲ್ಸೋ ಇನ್ ದ ಸೀಲಿಂಗ್ ನೋಡ್ತಾ ಬಂತು ಅಂದ್ರೆ ನಮಗೆ ಇವಾಗ ಕೋವ್ ಲೈಟಿಂಗ್ ಕೊಟ್ಟಿದ್ದೀವಿ ವಿತ್ HPL cladding in the top ceiling and then profile lights with a center smart fan. Remote control fan. Yeah, it's a remote controlled smart fan. ಇದು ಸ್ಲೈಡಿಂಗ್ ಬರುತ್ತೆ? Yes, this is also completely sliding with mesh. So it's like open ಮಾಡಿಬಿಟ್ಟು just the mesh ಹಾಕೊಂಡ್ರು mosquito meshes ಎಲ್ಲ ಯೂಸ್ ಆಗುತ್ತೆ. So evening cup of tea ಗೆ it's a best space there. Super. ಸೊ ಈ ಕಡೆ ಬಂದರೆ ಇನ್ನೊಂದು ಸಿಟ್ ಔಟ್ ಪ್ಲೇಸ್ ಇದೆಯಲ್ಲ ಈ ಕಡೆ. ಸೊ ಅಲ್ಲಿ ಕಿಚನ್ ಆಗಿದ್ರಿಂದ ನಾವು ಇಲ್ಲಿ ಡೈನಿಂಗ್ ಸ್ಪೇಸ್ ಮಾಡ್ಕೊಂಡಿದ್ದೀವಿ. ಫ್ರಮ್ ಡೈನಿಂಗ್ ಸ್ಪೇಸ್ ಆಲ್ಸೋ ದ ಸೇಮ್ ಕಾನ್ಸೆಪ್ಟ್. ಸೊ ಇವನ್ ಹಿಯರ್ ವಿ ಹ್ಯಾವ್ ದ ಕನೆಕ್ಟ್ ವಿತ್ ದ ನೇಚರ್ ಕಾನ್ಸೆಪ್ಟ್. ಸೊ ದೆನ್ ಕಮಿಂಗ್ ಟು ಕಿಚನ್ ಏರಿಯಾ. ಸೊ ಎಲ್ ಶೇಪ್ ಕಿಚನ್ ಕೌಂಟರ್ ಆ್ಯಂಡ್ ವಿತ್ ದ ಕೊರಿಯನ್ ಟಾಪ್ ವಿ ಹ್ಯಾವ್ ಯೂಸ್ಡ್. ಸೊ ಇಲ್ಲೂ ವಿ ಹ್ಯಾವ್ ಯೂಸ್ ಲೈಕ್ ಅನ್ see-through ಇರಲಿ ಅಂತ ವಿ ಹ್ಯಾವ್ ಯೂಸ್ ಲೈಕ್ ಅ ಗ್ಲಾಸ್ ವಿತ್ ದ ಲ್ಯಾಮಿನೇಟ್ ಶೇಡ್. ಓಕೆ, ಸೊ ಇದರಲ್ಲೂ ಲೈಟಿಂಗ್ ಆಪ್ಷನ್ಸ್ ಬರುತ್ತಲ್ಲ? Even in this lighting options ಇದೆ. So beneath this also we have the cove which we have given. And inside entire cabinets ಒಳಗೂ ನಮಗೆ lightings ಇದೆ. So any given point of time it's easier to access and store. Okay, so ಆ ಕಡೆ ಒಂದು ಯುಟಿಲಿಟಿ ಸ್ಪೇಸ್ ಇದೆ? Yes, ಹಿಂದೆ ಕಡೆನೂ ಒಂದು ಯುಟಿಲಿಟಿ ಸ್ಪೇಸ್ ಇದೆ for all the washing machine and stuffs. So here we have a tall unit space. Crockery unit ತರ ಬರುತ್ತೆ. Tall unit and crockery unit combination ಅಲ್ಲಿ since we have the dining space here, it functions in both ways. ಇಲ್ಲಿ ಪೂಜಾ ಯೂನಿಟ್ ಬರುತ್ತೆ. ಇಟ್ಸ್ ಬಿಟ್ವೀನ್ ದ ಸ್ಟೇರ್ಕೇಸ್ ಅಂಡ್ ಸೊ ಹಿಯರ್ ಇವನ್ ಇಲ್ಲೂ ನೋಡ್ಬೋದು ನಾವು ಟ್ರೆಡಿಷನಲ್ ಕಾವಿಂಗ್ ತರ ಏನೂ ಮಾಡ್ಸಕ್ ಹೋಗಿಲ್ಲ. ವಾಟ್ ಎವರ್ ಡೋರ್ ವಿಲ್ ಬಿ ಕಮಿಂಗ್ ಇನ್ ಫ್ರಂಟ್, ಇವನ್ ದಿಸ್ ಇಸ್ ಅ ಗ್ಲಾಸ್ ಡೋರ್. ಸೊ ದೇ ಎಂಟೈರ್ಲಿ ವಾಂಟೆಡ್ ಮಾಡರ್ನ್ ಲುಕ್ ಅಂಡ್ ಫಿನಿಶ್. ಓಕೆ, we have a guest bedroom here, and this is like a concealed door which is for the toilet. Okay, so this is a concealed
like a common toilet space for the ground floor, and we have a storage unit here. Since ಅಲ್ಲೂ ಒಂದು ಸ್ಟೋರೇಜ್ unit ಇದೆ. ಓಕೆ Since ಮೇಲ್ಗಡೆ ನಮಗೆ staircase ಬರ್ತಿರೋದ್ರಿಂದ it's an unaccessible space which we have converted as a storage space. ಸ್ಟೋರೇಜ್ ಸ್ಪೇಸ್ ಬರುತ್ತೆ ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಬಂದ್ರೆ it's all like a family private spaces where we have 3 bedrooms, master bedroom in the southwest corner and 2 kids bedroom, and we have a common toilet here. ಓಕೆ ಇದೊಂದು ಸಿಟ್ ಔಟ್ ಏರಿಯಾ ಬರುತ್ತಲ್ಲ ಅಂದ್ರೆ it's like a bay seating space ತರ. So ಇಲ್ಲಿ cushion ಬರುತ್ತೆ and this here from here you can sit and have a view to the outside space. ಓಕೆ ಸೊ ಇದೆಲ್ಲ ಯಾವ್ದು ಮೆಟೀರಿಯಲ್ಸ್ ಬರುತ್ತೆ This is all UPVC windows. UPVC. Again idralu it's with the mosquito mesh, so they can have a clear vision and ಓಕೆ ಸೊ ಇಲ್ಲೂ ಸಹ ಪ್ರೊಫೈಲ್ ಲೈಟಿಂಗ್ಸ್ ಎಲ್ಲ ಇಲ್ಲೂ with cove lighting, HPL cladding and profile lighting and a smart fan. ಇದು ಟೋಟಲ್ ಎಷ್ಟು ಡೈಮೆನ್ಷನ್ ಬರುತ್ತೆ ಇದು ನಮ್ಗೆ 10x10 ಬರುತ್ತೆ. 10x10 ಬರುತ್ತೆ ಓಕೆ and then south west corner ವಾಸ್ತು ಪ್ರಕಾರ ನಮಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬಂದಿದೆ. So if you come here we have a pendant light, so this is the bed spacing here. Bed sides ಗೆ ನಮ್ಗೆ ಒಂದು pendant lighting ತರ ಕೊಟ್ಟಿದ್ದೀವಿ. ಓಕೆ and here also we have a balcony connect. ಇಲ್ಲೂ ಒಂದು ಬಾಲ್ಕನಿ ಬರುತ್ತೆ ಸೊ ಬಾಲ್ಕನಿ ಎಷ್ಟು ಇದು ಬರುತ್ತೆ ಆಕ್ಚುಲಿ ಬಾಲ್ಕನಿ ಸ್ಪೇಸ್ ಇಲ್ಲಿ ನಾವು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೀವಿ, ಆಲ್ಮೋಸ್ಟ್ ಲೈಕ್ 5.5-6 feet ಸ್ಪೇಸ್ ಬಂದಿದೆ ಇಲ್ಲಿ, and it's a corner balcony. Okay, so if we come at different times of the day ಇಲ್ಲಿ shadow pattern ನಿಮ್ಗೆ ಇವಾಗ ಏನು ಕಾಣ್ತಾ ಇದೆ ಅಲ್ಲ, so this pattern is very interesting. So over the time of the day this pattern also plays ಆ ತರ ಚೇಂಜ್ ಆಗ್ತಾನೆ ಇರುತ್ತೆ ಪ್ಯಾಟರ್ನ್ಸ್ so ಮತ್ತೆ it's a ಇಲ್ಲಿ corner. ಕ್ಲಾಡಿಂಗ್ ಬರುತ್ತೆ again the same elevation ಅಲ್ಲಿ ಏನು ಯೂಸ್ ಮಾಡಿದೀವಿ, the same stone cladding we have utilized here. and it's like an L balcony space. ಅಲ್ಲೂ ಇದು ಬರುತ್ತೆ ಸೊ ಇವಾಗ ಒಳಗೆ ಹೋಗಿ ಕೂಡ ನೋಡೋಣ ಸೊ ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ, ಗ್ರೇ ಅಂಡ್ ಲೈಟ್ ಗ್ರೇ ತರ ಇದೆ ಕಾಂಬಿನೇಷನ್ ಇದೆಲ್ಲ ಒಂಥರ ಇಟಾಲಿಯನ್ ಸ್ಟೈಲ್ yes and we come in and so this is the entire space. so here ಇಲ್ಲಿ ನಾವು TV space and the dressing unit space ತರ ಪ್ಲಾನ್ ಮಾಡ್ತಿದ್ದೀವಿ. ಓಕೆ and ಒಳಗಡೆ ಬಂತು ಅಂತ ಅಂದ್ರೆ so we have an enclosed walk-in ಓ closet. ಇಲ್ಲೂ ಇದೆ ಗೊತ್ತಾಗಿಲ್ಲ ಆಕ್ಚುಲಿ so ಇಲ್ಲಿ walk-in closet ತರ ಬರುತ್ತೆ. so parallel ಆಗಿ we have planned. so this is for sir and this is for mom. so we have like a specified space for both of the ಸೊ ಈ ಕಡೆ ಕೂಡ ಲೈಟಿಂಗ್ಸ್ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಒಂದು ವಾಶ್ washroom area. so they wanted a bit of luxury in their master toilet, so we have introduced the bathtub. so ಏನ್ ಫಿಟ್ಟಿಂಗ್ಸ್ ನೋಡ್ತಾ ಇದ್ದೀರಾ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಟಾಪ್ ಕ್ಲಾಸ್ ಫಿನಿಶರ್ ಯೂಸ್ ಮಾಡಿದ್ದೀವಿ. ಓಕೆ and with the sink and the commode space. so here we have bathtub as well as space for shower. ಶವರ್ ಸ್ಪೇಸ್ ಇದೆ ಸೊ ಇದು ಫ್ಲೋರಿಂಗ್ ಟು ಸೀಲಿಂಗ್ ತನಕ ಟೈಲ್ಸ್ ಬರುತ್ತೆ full 10 feet ವರೆಗೂ we have Tiles. given tiles. ಓಕೆ ಸೊ ಇದು ಕಂಪ್ಲೀಟ್ಲಿ ಕೂಡ ಸೂಪರ್ ಆಗಿದೆ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ yes ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೊ ನೆಕ್ಸ್ಟ್ ಆ ಕಡೆ and then ಆ ಕಡೆ we have kids bedroom. ಓಕೆ so this is the entry. we have one bed ಕಿಡ್ಸ್ ಬೆಡ್ರೂಮ್ space. ಕೂಡ ತುಂಬಾ ದೊಡ್ಡದಾಗಿದೆ, ಎಲ್ಲೂ ಸ್ಪೇಸ್ ವೇಸ್ಟ್ ಆಗಿಲ್ಲ. and to this corner of the wall we have flushed the wardrobe. ಓಕೆ ಕಿಡ್ಸ್ ಗೆ ಲೈಕ್ ಅಂತರ ಪ್ಯಾಟರ್ನ್ಸ್ yes ಚೂಸ್ ಮಾಡಿ yes yeah. ಓಕೆ ಎಲ್ಲಾನು ವಿಂಡೋಸ್ ಕೂಡ ಅಷ್ಟೇ, ಈ ಕಡೆ ಒಂದು ವಿಂಡೋ ಇದೆ ಆ ಕಡೆ ಒಂದು ವಿಂಡೋ ಇದೆ, ವೆಂಟಿಲೇಷನ್ ಗೆ so ನಾವ್ ಏನ್ ಪ್ಲಾನ್ ಮಾಡ್ತೀವಿ ಅಂದ್ರೆ ಸ್ಪೇಸ್ ಡಿಸೈನ್ ವೈಸ್ ಎಲ್ಲಾ ಕಡೆಯಿಂದನೂ there should be air movement. it should not be a air locked space. so Okay, okay. two way light ventilations ಕೊಡ್ತೀವಿ. lighting ಗೂ ನೋಡಬಹುದು ನೀವು. even though we have the lights on, there is much of natural light which is flooding in. so in any given space we plan in a way that there is always natural light which is flooding inside. ಓಕೆ ಸೊ ಇದು ಟೋಟಲ್ ಡೈಮೆನ್ಷನ್ ಎಷ್ಟು ಅಂದ್ರೆ ಇದು 12x12 ಇದೆ. 12x12 ಬರುತ್ತೆ ಓಕೆ. And then this ಇಲ್ಲೊಂದು is ಕಾಮನ್ ವಾಶ್ರೂಮ್ ಇದೆಯಾ? common washroom for both the bedrooms. ಇಲ್ಲೊಂದು ಬೆಡ್ರೂಮ್ ಬರುತ್ತೆ, ಇದೊಂದು ಕಾಮನ್ ವಾಶ್ರೂಮ್ ಇದೆ. ಇದು ಕೂಡ ನೋಡ್ಬೋದು ಕಲರ್ ಪ್ಯಾಟರ್ನ್ಸ್ ಎಲ್ಲ ಮ್ಯಾಚ್ ಮಾಡಿರೋದು ಟೋಟಲ್ ಆಗಿ. ಸೊ ಮೇಲ್ಗಡೆ ಇನ್ನೊಂದು ಫ್ಲೋರ್ ಬರುತ್ತಾ ರೂಮು? Yes, ಮೇಲ್ಗಡೆ ಇನ್ನೊಂದು ಫ್ಲೋರ್ ಬರುತ್ತೆ. Since our client is a person from music industry, he wanted a separate space for his music setup. So that's like ಅದನ್ನ multifunctional space ತರ music as well as home theater space ತರ we have added. ಸೊ ಮೇಲೆ ಇವಾಗ ಹೋಗಿ ನೋಡೋಣ ಬನ್ನಿ. ಈ ಸ್ಕೈಲೈಟ್ ಕೂಡ ನಿಮಗೆ ಮನೆ ಕೆಳಗೆ ತನಕನೂ ಬೆಳಕು ಬರುತ್ತೆ. ಸ್ಕೈಲೈಟ್ ನೀವು ಎಲ್ಲ ಡಿಸೈನ್ಸ್ ಎಲ್ಲ ಆಲ್ಮೋಸ್ಟ್ ಇರುತ್ತಲ್ಲ ಮೇಡಮ್ ನಿಮ್ದಲ್ಲಿ? ಎಸ್ ಇಟ್ಸ್ ಲೈಕ್ ನಾವು ನ್ಯಾಚುರಲ್ ಲೈಟ್ ಫೋಕಸ್ ಮಾಡ್ತಿರೋದ್ರಿಂದ ನಮ್ದು ಸ್ಕೈಲೈಟ್ಸ್ ಆದಷ್ಟು ಪ್ರೊವೈಡ್ ಮಾಡೇ ಮಾಡ್ತೀವಿ. ಅಂಡ್ ವಾಸ್ತು ಪ್ರಕಾರ ಕೂಡ ಅದನ್ನ ಎಸ್ ಓಪನಿಂಗ್ ಎಲ್ಲಿರಬೇಕು ಎಷ್ಟಿದ್ರೆ ಬೆಟರ್ ಅಂತ. ಆ್ಯಂಡ್
This is like a music room setup and home theater space, multifunctional space ತರ. So this is one. ಈ ಸ್ಪೇಸ್ಗೂ ಬಾಲ್ಕನಿ ಕೊಟ್ಟಿದ್ದೀವಿ. ಓ ಇಲ್ಲೂ ಒಂದು ಬಾಲ್ಕನಿ. Yes. ಓಕೆ. ಆ್ಯಂಡ್ ಇದ್ರ ಸ್ಪೆಷಾಲಿಟಿ ಏನಂತ ಬಂತು ಅಂದರೆ ಮೇಲ್ಗಡೆ ವಾಟರ್ ಟ್ಯಾಂಕ್ ಆಕ್ಸೆಸ್ ಮಾಡೋಕ್ಕೆ ಆಚೆಗಡೆಯಿಂದ ಕೊಡದೆ ಇಲ್ಲೇ ಒಳಗಿಂದ ಇಟ್ಸ್ ಲೈಕ್ ಅ ಪುಲ್ ಡೌನ್ ಲ್ಯಾಡರ್ ಥರ. ವೆನ್ ಇಟ್ಸ್ ಇನ್ ಯೂಸ್ ವಿಲ್ ಡೂ ಇಟ್ ಲೈಕ್ ದಿಸ್, ವೆನ್ ಇಟ್ಸ್ ನಾಟ್ ಇನ್ ಯೂಸ್ ವಿ ಕ್ಯಾನ್ ಪುಲ್ ಇಟ್ ಬ್ಯಾಕ್ ಅಪ್. ಓಕೆ, ಆ ಕಡೆ ನಾವು ಇದು ಮಾಡ್ಕೋಬಹುದು. ಸೊ ಈ ಸ್ಪೇಸ್ ಎಷ್ಟು ಬರುತ್ತೆ ಇಲ್ಲಿ? ಇದು ಆಲ್ಮೋಸ್ಟ್ ನಮಗೆ 5x5 5x5 ಬರುತ್ತೆ. ಓಕೆ, ಸೊ ಇಲ್ಲಿ ಕೂಡ ಸೂಪರ್ ಆಗಿದೆ ಡೈಮೆನ್ಷನ್ಸು. ಮತ್ತು ಇಲ್ಲಿ ಒಂದು ವಾಶ್ರೂಮ್ ಬರುತ್ತಲ್ಲ? ಎಸ್, ಅಲ್ಲೊಂದು ಇಲ್ಲೊಂದು ವಾಶ್ರೂಮ್ ಕೂಡ ಇದೆ ನೋಡ್ಬೋದು. ಸೊ ಇದು ನಿಮಗೆ ಸೂಪರಾಗಿ ಡಿಸೈನ್ ಮಾಡಿದ್ದಾರೆ. ಎಲ್ಲ ಇದರಲ್ಲೂ ಬೇರೆ ಬೇರೆ ಟೈಲ್ಸ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ದಾರೆ. ಎಸ್, ಆ ರೂಮ್ಗೆ ಏನು ಥೀಮ್ ಯೂಸ್ ಮಾಡಿರ್ತೀವಲ್ಲ ದ ಸೇಮ್ ವಿ ಹ್ಯಾವ್ ಕನ್ಸಿಡರ್ಡ್ ಫಾರ್ ದ ಟಾಯ್ಲೆಟ್ಸ್ ಆಸ್ ವೆಲ್. ಓಕೆ, ಸೊ ನೆಕ್ಸ್ಟು ಇಟ್ಸ್ ಲೈಕ್ ಪ್ಯಾಸೇಜ್. ಸೊ ಇಲ್ಲಿ ಆಚೆಗಡೆ ನಮಗೆ ಸೆಮಿ ಓಪನ್ ಟೆರೆಸ್ ಥರ ಬರುತ್ತೆ. ಸೊ ಇಲ್ಲಿ ನಮಗೆ ಸೆಮಿ ಓಪನ್ ಟೆರೆಸ್ ವಿತ್ ಸಿಟ್ ಔಟ್ ಆ್ಯಂಡ್ ಆಲ್ಸೋ ಫಾರ್ ಗ್ಯಾದರಿಂಗ್ ಸ್ಪೇಸ್ ವಿ ಹ್ಯಾವ್ ಅ ಬಾರ್ ಕೌಂಟರ್ ಹಿಯರ್. ಸೊ ದಿಸ್ ಸರ್ವ್ಸ್ ಎಂಟೈರ್ಲಿ ಆಸ್ ಅ ಬಾರ್ ಕೌಂಟರ್ ಸ್ಪೇಸ್ ವಿತ್ ಹೈ ಟಾಪ್ ಆ್ಯಂಡ್ ಇದು ಪೂರಾ ಬಾರ್ ಕೌಂಟರ್ ತರ ಬರುತ್ತೆ. ಎಸ್, ಅಂಡ್ ದೆನ್ ಇಲ್ಲೂ ನೋಡ್ಬೋದು ನಾವು ಸೇಮ್ ಪ್ಯಾಟರ್ನ್ಸ್ ಏನು ಕೆಳಗಡೆ ಬಾಲ್ಕನಿಲಿ ತೋರಿಸಿದೀವಿ ಅದೇ ಇಂಟರ್ಪ್ಲೇ ಆಫ್ ಶಾಡೋಸ್ ಇರಲಿ ಅಂತ ಸೇಮ್ ಥೀಮ್ ಫಾಲೋ ಮಾಡಿದೀವಿ ಅಲಾಂಗ್ ವಿತ್ ದ ಸಿಟ್ಟಿಂಗ್ ಸ್ಪೇಸ್. ಓಕೆ, ಸೊ ಇದೆಲ್ಲ ನೋಡ್ತಿರ್ಬೋದು. ಇಲ್ಲಿ ಲೈಟಿಂಗ್ಸ್ ಎಲ್ಲ ಏನಾದ್ರು ಬರುತ್ತಾ? ಎಸ್, ಕಂಪ್ಲೀಟ್ಲಿ ಲೈಟಿಂಗ್ಸ್ ಬರುತ್ತೆ. ಸೇಮ್ ನಮ್ ಏನ್ ಕೆಳಗಡೆ ನಾವು ಕ್ಲಾಡಿಂಗ್ ನೋಡಿದ್ವಿ ಸೇಮ್. ಸೊ ಇವಾಗ ಪ್ರಾಜೆಕ್ಟ್ ಬಗ್ಗೆ ಕೂಡ ನೀವು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಮೇಡಮ್, ಯಾವ ತರ ಕನ್ಸ್ಟ್ರಕ್ಷನ್ ಮಾಡಿರೋ ಅಂತಲ್ಲ. ಸೊ ಇವಾಗ ಸಪೋಸ್ ಒಂದು ಪ್ಲಾಟ್ ಇದೆ, ಒಂದು ಸೈಟ್ ಇದೆ, ಬೆಂಗಳೂರು ತಮಿಳ್ನಾಡು ಅಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತೀರಾ, ಬೆಂಗಳೂರು ಚೆನ್ನೈಯಲ್ಲಿ ಅಂದ್ರೆ ನೀವು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಾ. ಸೊ ಇನ್ನು ಫ್ಯೂಚರಲ್ಲಿ ಬೇರೆ ಸ್ಟೇಟ್ಸ್ ಕೂಡ ಬರ್ತಾ ಇರ ಅಂತ ಹೇಳಿದ್ರಿ. ಸೊ ಇವಾಗ ನಿಮ್ಮ ಹತ್ರ ಪ್ಯಾಕೇಜಸ್ ಅಂತ ನೀವು ಸ್ಟಾರ್ಟಿಂಗ್ ಅಂತ ಹೇಳಿದ್ರಿ. 4 ಪ್ಯಾಕೇಜಸ್ ಯಾವ್ದು ಅಂತ ಒಂದ್ಸತಿ ಹೇಳಿ. 4 ಪ್ಯಾಕೇಜ್ ಬಂದು ಎಸೆನ್ಷಿಯಲ್, ಕ್ಲಾಸಿಕ್, ಪ್ರೀಮಿಯಂ, ಅಲ್ಟಿಮೇಟ್. ಸೊ ನಮ್ಮ ಬಜೆಟ್ ಪ್ರಕಾರ ನಮ್ಗೆ ಯಾವ್ದು ಫೀಸಿಬಲ್ ಆಗುತ್ತೆ ಆ ಪ್ಯಾಕೇಜ್ನ ತಗೋಬಹುದು. ಸೊ ಫಾರ್ ಎಕ್ಸಾಂಪಲ್ ಈ ಕ್ಲೈಂಟ್ ಮಾಡ್ದಂಗೆ ಕಾಂಬಿನೇಷನ್ ಆಫ್ 2 ಪ್ಯಾಕೇಜಸ್ ಮಾಡ್ಕೋಬಹುದು. ಸೊ ಇಟ್ಸ್ ಫೀಸಿಬಲ್. ಓಕೆ, ಸೊ ಇದು ಟೋಟಲ್ ಕನ್ಸ್ಟ್ರಕ್ಷನ್ ಕಾಸ್ಟ್ ವಿತೌಟ್ ಇಂಟೀರಿಯರ್ಸ್ ಎಷ್ಟಾಗಿದೆ ಬಜೆಟ್? ಫುಲ್ ಕನ್ಸ್ಟ್ರಕ್ಷನ್ ಸಿವಿಲ್ ಕಾಸ್ಟ್ ಬಂದು 70 lakhs ಆಗಿದೆ. 70 lakhs ಆಲ್ಮೋಸ್ಟ್ ಆಗಿದೆ. ಅದು 30-50 ಡೈಮೆನ್ಷನ್ ಸೈಟ್, 30-50 ಸೈಟ್ಗೆ 70 lakhs ಆಗಿದೆ. ಸೊ ನಿಮ್ಮ ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ? ನಮ್ಮ ಆಫೀಸ್ ಲೊಕೇಶನ್ ಬಂದು ಲಾವೆಲ್ ರೋಡ್ ಗೊತ್ತಲ್ಲ, ಲಾವೆಲ್ ರೋಡಲ್ಲಿ ಬರುತ್ತೆ. ಸೊ ಪ್ರೈಮ್ ಸ್ಪಾಟ್ ಅಲ್ಲೇ ಇದೆ, ಯು ಕ್ಯಾನ್ ಸ್ಪಾಟ್ ಅಸ್ ಆನ್ ಈಸಿಲಿ. ಆ್ಯಂಡ್ ಇದು ಪ್ಯಾಕೇಜಸ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ ನಮ್ಮ ವೆಬ್ಸೈಟಲ್ಲಿದೆ. ಸಿನ್ಸ್ ಇಟ್ಸ್ ಅ 20-year-old ಕಂಪ್ನಿ, ಯು ಗೆಟ್ ಅ ಗುಡ್ testimonial from a client also. And ಬಂದರೆ ನಮಗೆ ಸೈಟ್ ವಿಸಿಟ್ಸ್ ಕೂಡ ಮಾಡ್ತೀವಿ. ಯು ಕ್ಯಾನ್ ಇಂಟ್ರಾಕ್ಟ್ ವಿತ್ ಆ ಕ್ಲೈಂಟ್ಸ್. ಸೊ ಯು ಕ್ಯಾನ್ ಹ್ಯಾವ್ ಅ ಫುಲ್ ರೌಂಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದೆನ್ ಗೆಟ್ ಇನ್ ಟು ಜಾಯಿನ್ ವಿತ್ ಅಸ್. ಸೊ ನಮ್ಮ ಕಂಪ್ನಿ ಸ್ಪೆಷಾಲಿಟಿ ಏನಂದರೆ ನಾವು 15 years ಸ್ಟ್ರಕ್ಚರಲ್ ಇಂಟಿಗ್ರಿಟಿ ವಾರಂಟಿ ಕೊಡ್ತೀವಿ. ಅದು ಬಿಟ್ಟು 3 years ಸೀಪೇಜ್ ವಾರಂಟಿ ಕೊಡ್ತೀವಿ. ಅದಲ್ಲದೆ ನಮ್ಗೆ ಇವಾಗ ಪ್ಲಾಟ್ ಇದೆ, ನಮ್ಗೆ ಏನು ಮಾಡಬೇಕು ಗೊತ್ತಿಲ್ಲ ಅಂದರೆ ರೈಟ್ ಫ್ರಮ್ ದ ಸ್ಕ್ರಾಚ್, ಬೀಯಿಂಗ್ ಇಟ್ ಎಕ್ಸಿಸ್ಟಿಂಗ್ ಹೌಸ್ ಇರ್ಬೋದು ಅಥವಾ ಎಂಟಿ ಪ್ಲಾಟ್ ಇರ್ಬೋದು, ಏನೇನು ಕನೆಕ್ಷನ್ಸ್ ಬೇಕು ಅಥವಾ ಏನೇನು ಅಪ್ರೂವಲ್ಸ್, ಗೌರ್ಮೆಂಟ್ ಅಪ್ರೂವಲ್ಸ್ ಬೇಕು, ಎಲ್ಲದಕ್ಕೂ ಅಸಿಸ್ಟೆನ್ಸ್ ಕೊಡ್ತೀವಿ. ಸೊ ಇಟ್ಸ್ ಲೈಕ್ a turnkey solution. So you come to us, we design from the scratch and we execute till the end. ಓಕೆ, ಸೊ ಟೈಮಿಂಗ್ಸ್ ಯಾವ ಟೈಮಿಗೆ ವಿಸಿಟ್ ಮಾಡ್ಬೋದು ನಿಮ್ಮ ಆಫೀಸ್? So we function from 10 to 6. So any between any given time we can have a visit. Okay, thank you, ma'am. Thank you, details.